ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೆ ಸ್ವಾಗತ ಮಾಡುತ್ತಾ ಜಾಕ್ ಫ್ರೂಟ್ ಸೀಡ್ಸ್ ಇಟ್ಟು ಪಕೋಡ ಇದು ಚೆನ್ನಾಗಿ ಒಂದು 4 ವಿಷಲಾಗಿ ಬೇಯಿಸಬೇಕು. ವಿಷಲ್ ಆದಮೇಲೆ ತೆಗೆದು ಅದನ್ನು ಕೈಯಲ್ಲಿ ಇಚ್ಕೋಬೋದು ಅಥವಾ ನೀರಿಲ್ಲದೆ ಗ್ರೈಂಡ್ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು ಪೌಡರ, ಇದು ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಮಾಮೂಲು ಆನಿಯನ್ ಚಾಪ್ ಚೆನ್ನಾಗಿ ಕಟ್ ಮಾಡ್ಕೊತೀವಿ ಅದು, ಮತ್ತು ಇದು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀವಿ ಫ್ಲೇವರಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ಚೆಂದ ಪೇಪರ್ ಇದು ನಾವು ಈರುಳ್ಳಿ ಪಕೋಡ ಮಾಡ್ತೀವಲ್ಲ ಅದೇ ಥರ ತಿನ್ನಾಗಿ ಮಾಡ್ಕೋಬೋದು. ನೋಡಿ, ಈ ಥರ ತುಂಬ ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನಾವು ಯಾವ ಹದಕ್ಕೆ ಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಈರುಳ್ಳಿ ಹಾಕುವಾಗ ನೀರಾಗುತ್ತೆ, ಅದು ನಾವು ನೀರೆಂತ ಹಾಕಿ ಕಲಿಸ್ಬೇಕು ಅಂತಿಲ್ಲ. ಹಾಗೆ ಗಟ್ಟಿಯಾಗಿ ಕಲಿಸ್ಕೊಂಡು ನೋಡಿ, ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಿದ್ದೀನಿ ಈಗ. ಇಷ್ಟೇ, ಮಿಕ್ಸ್ ಆಯಿತು. ಇದು ಈ ಥರ ಸ್ವಲ್ಪ ಕಲಸಿ ಮಾಡಿದರೆ ಅದು ಒಳಗೆಲ್ಲ ಮಿಕ್ಸ್ ಆಗುತ್ತೆ ಅಂತ. ಈಗ ನೋಡಿ, ನೀಟಾಗಿ ಮಿಕ್ಸ್ ಆಯಿತು. ಈಗ ಸ್ವಲ್ಪವೇ ಎಣ್ಣೆಗೆ ಪಕೋಡ ಬಿಡೋ ಹಾಗೆ ಕಾದ ಎಣ್ಣೆಗೆ ಬಿಡುವಂಥದ್ದು. ಹೀಗೆ ಕಾದ ಎಣ್ಣೆಗೆ ಬಿಟ್ಟು ಅದನ್ನು ತಿರುಗಿಸಿ ಬೇಯಿಸ್ಕೊಳ್ಳೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ಒಮ್ಮೆ. ಹೇಗಿತ್ತು ಅಂತ ತಿಳಿಸಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ.